ಸ್ಪಾರ್ ಲಿಂಕು ಇಂಡಿಯಾದಲ್ಲಿ ಅಪ್ರೂವಲ್ ಕೊಟ್ಬಿಟ್ರು ಸರ್. ಇದು ಬಂದು ಏರ್ಟೆಲ್ ಮತ್ತು ಜಿಯೋನ ಬೀಟ್ ಮಾಡುತ್ತಾ? ಒಂದು ಬಂದು ಕಾಸ್ಟ್ಲಿ ಸರ್ವಿಸ್ ಅನ್ನೋ ಥರನೇ ಇರೋ ಕಾನ್ಸ್ಟಿಟ್ಯೂಷನ್. ಕ್ಯಾಶ್ ರಿಕವರಿನಲ್ಲಿ ಮೀನಿಂಗ್ಫುಲ್ ಆಗಿ ಇದರಿಂದ ಏನಾದರೂ ಎಕ್ಸ್ಟ್ರಾ ಕೊಡೋದಕ್ಕೆ ಆದರೆ ಡೆಫಿನೆಟ್ ಆಗಿ ಕ್ಲೈಂಟು ಬದಲಾಗ್ತಾರೆ. ಇದಕ್ಕೆ ಪ್ರಕೋದಮ್ಮಿ ಪ್ರಶ್ನೆನೇ ಬರು. ಯಾಕಂದ್ರೆ ದುಡ್ಡು ಕೊಡೋದಕ್ಕೆ ತುಂಬಾ ಜನ ಇದ್ದಾರೆ, ಅದು ಸರ್ವಿಸ್ ಬೇಕಾದ್ರೆ ಅದು ಓಕೆ ಹೋಗಿ ನೋಡೋಣ. ಡೆಫಿನೆಟ್ ಆಗಿ ಹೋಗ್ತಾರೆ. ಈಮೇಲೆ ಇದರಿಂದ ಚೀಲೋ ಕಾರಲ್ಲಿ ಹೋಗ್ತೀನಿ, ಆನ್ಲೈನ್ ಸ್ಪೀಡ್ ನನಗೆ ಸಿಗೋದು ಸ್ವಲ್ಪ ಪ್ರೆಗ್ನೆಂಟ್, ಐ ಡೋಂಟ್ ಮೈಂಡ್. ಓಕೆ ಸರ್. ಅನ್ಲಿಮಿಟೆಡ್ ಬ್ರಾಡ್ಬ್ಯಾಂಡ್ ಬಂದು ಈಸಿಯಾಗಿ ಸಿಕ್ಕತ್ತೆ. ನೀವು ಯಾರು ಸಾವರ್ಟೇಜ್ ಮಾಡಿದ್ರು ಇವತ್ತು ಬಂದು ಅದರ ಸಿಸ್ಟರ್ ಕಂಪ್ನಿ MTNL ಬಾಂಡ್ಗೆ ಮದ್ದಿ ಕಟ್ಟಕ್ಕಾಗದೇ ಇರುವಂತ ಇದಕ್ಕೆ ನಾವು ಮಾಡಿದ್ದೀವಿ. ಓಕೆ ಸರ್, ನೀವು ಪೆನ್ಷನ್ ಆಗ್ಬಾರ್ದು. ಇವತ್ತು ನಾನು ಕೇಳ್ತೀನಿ, ನಿಮ್ಮ ಒಪಿನಿಯನ್ ಸ್ಪಂದನಾ ಸ್ಫೂರ್ತಿ ಬಗ್ಗೆ ಏನು ಅಂತ ಕೇಳಿದ್ದಾರೆ. ಈಗ ಪ್ರಶ್ನೆ ಮುಗಿಸ್ಬಿಡ್ತೀನಿ ಸರ್. ಮೈಕ್ರೋ ಫೈನಾನ್ಸ್ ಕಂಪ್ನಿಯಲ್ಲಿ ತುಂಬಾ ಕ್ಲೈಜಸ್ ಇದೆ, ಅದರಿಂದ ಈ ಕರೆಂಟ್ ವ್ಯಾಲ್ಯೂನ ಬಂದು ಒಂದು ಅಟ್ರಾಕ್ಟಿವ್ ಆಗಿ ನೀವು ನೋಡ್ತಾ ಇದ್ದೀರಾ ಅನ್ನೋದು ಪ್ರಶ್ನೆ. ಈ ಪ್ರಶ್ನೆಗೆ ನೀವೇನು ಉತ್ತರ ಕೊಡ್ತೀರಾ ಅಂತ ನಾನೇ ಹೇಳ್ತೀನಿ. ಆಗ್ತಾ ಇಲ್ವಾ ಅಂತ ನೀವು ಹೇಳಿ. ದಯಪಟ್ಟರೆ ಓಡೋಗ್ಬಿಡಿ ಸರ್. ನೀವು ಮುಂಚೆನೇ ಹೇಳಿದ್ದೀರಾ, ಅದೇ ನಾನು ಆ ಪ್ರಶ್ನೆ ತಗೊಂಡು ಬಂದ್ಬಿಟ್ಟೆ. ನೀವು ಕೇಳಿದ್ದೀರಾ, ಕೇಳಿದ್ದೀನಿ, ಅದೇನೇ ಸರಿಯಾದ ಉತ್ತರನ ಅಂತಾನು ಅವ್ರ ಹತ್ರ ಕೇಳ್ಬಿಟ್ಟೆ. ನಿಮ್ಗೆ ಈ ಸ್ಟಾಕ್ ಅನ್ನ ಸರಿ ಬರಮ್ಮ, ಯಾಕಂದ್ರೆ ನೀವು ನ್ಯಾಟ್ಕೋನ ನೋಡಿ ಭಯ ಪಡೋರು ಈ ಸ್ಟಾಕ್ ಹಿಂದೆ ಇರೋದೇ ಬೆಟರ್. ಸೊ ಕನ್ಸಿಡರ್ ಮಾಡದೇ ಇರೋದು ಬೆಸ್ಟ್. ಈ ಪರ ಸ್ಟಾಕ್ ಅಲ್ಲೆಲ್ಲ ನೀವು ಕೈ ಇಡೋದಿಲ್ಲ. ನಾವು ಬಫೆಟ್ ಜೊತೆ ಎಲ್ಲ ಕಂಪೇರ್ ಮಾಡ್ಕೋಬಾರ್ದು. ಒಂದು ಸ್ಟಾಕು ಈ ಥರ ವ್ಯಾಲ್ಯೂ ಮೇಲೆ ಇದ್ದು ಪಿಕ್ಕಿಂಗ್ ಡೇಸ್ ಇದ್ದರೆ ಪರ್ಫೆಕ್ಟ್ 6 ಹೊಡ್ಬಿಡ್ತೇನೆ ನಾಷ್ನಲ್ಲೇ ಆದ್ದಂಗೆ. ನೀವು ಇಲ್ಲಿ ಈಚೆನ ಹೊರವ 6 ಹೊಡಿತಾರೆ ಅಂದ್ರೆ ಇಳಿದು ಅಷ್ಟೇನು ಹೇಳ್ದು ಎಲ್ಲ ತೆಗೆದು ಹಾಕೊಂಡ್ಬಿಡ್ತಾರೆ. ಅದನ್ನ ಹಂಗೇಮೇ ಹಾಕೊಂಡಿದ್ದು. ಆ ಕಂಪ್ನಿ ಮೇಲೆ ಏನೂ ಇಲ್ಲ, ಎಕ್ಸೆಷನ್ಸ್ನೇ ಒಂದು ತಗೊಂಡು ಹಾಕೊಂಡ, ಅದು ತಪ್ಪಾಗೋಯ್ತು. ನಮ್ಸನ್ಸ್ ಮಿಲ್ಲನ್ನು ತಗೊಂಡು ಹಾಕೊಂಡ. ಸೊ ಈ ಥರ ಪರ್ಫೆಕ್ಟ್ ಆಫ್ ಟುಡೇಲಿ ಇಟ್ಟು ನೀವು ಮಾತಾಡಬಾರ್ದು, ಪರ್ಫೆಕ್ಟ್ ಆಫ್ ಅರ್ಲಿ ಡೇಸ್ ಇಟ್ಟು ನೀವು ಮಾತಾಡಬೇಕು. ಇಲ್ಲಿದು ಹೊಡಿಕನ್ ನಾವು ಬಂದು ನಿಜವಾಗ್ಲೂ 1 ಶೇರ್ 2 ಶೇರ್ ತಗೊಳೋದಕ್ಕೆ ಭಯ ಪಡ್ತೀವಿ. ಪರ್ಫೆಕ್ಟು ತುಂಬ ವರ್ಷ ಮೇಲೆ ಇಟ್ಟಿರ್ತೀನಿ. ಇವತ್ತು ಬೆಳಗ್ಗೆ ನೋಡಿದ್ರಾ LNP ಒಂದು ಎಷ್ಟು ವರ್ಷದಲ್ಲಿ IPನಲ್ಲಿ ಇದಕ್ಕೆ ಬೆಳಗ್ಗೆನೆ ತೆಗೆದು ನೋಡಿದೆ ನಾನು. ನೋಡ್ದು ಏನಪ್ಪ ಇದು ಪ್ರಾಫಿಟ್ ಏರಿದೆಯಲ್ಲ ಅಂತ ಬಂದು ಬೆನ್ನತ್ತೆ LNPಗೆ ಹತ್ತು ನೋಡಿದ್ದೀರ ನೀನು, ಅದೆಲ್ಲ ಹಿಂಗೆ ಆಗೋಯ್ತಲ್ಲ. ಇದೆ ಒಳ್ಳೆ ಕಂಪ್ನಿ ಇದೆ, ಒಳಗಿದೆ ಅಷ್ಟೇ. ಒಂದೆಲ್ಲ ಸ್ಫೂರ್ತಿಗೆ ನಾವೆಲ್ಲ ಆಯ್ತಾ ಇದ್ದೀನಿ. ಇವು ಅದಕ್ಕೂ ಅಪ್ಪಿನವಲ್ಲ, ನೀವು ಜಾಮಿಯಾ ತಾನೇ ಸರ್ ಇವೀರಾ. ಬಿಕಾಸ್ ಯು ಆರ್ ಅಂಡರ್ಸ್ಟ್ಯಾಂಡ್ ವಾಟ್ ದ ವ್ಯಾಲ್ಯೂಸ್ ದಿ ಮಿಸ್ ದೇರ್. ಅದು ನಿಮಗಿಲ್ಲ ಸರ್. ಓಕೆ, ಇನ್ನ ಬಸ್ ಯು ಗೆಟ್ ಎಮೋಷನಲಿ ಅಟ್ಯಾಚ್ಡ್. ಕರೆಕ್ಟ್. ಅದನ್ನ ಬಿಟ್ಟು ಹೊರಗೆ ಬರೋದನ್ನೇ ಸರ್ ಪ್ರಾಕ್ಟೀಸ್ ಮಾಡಬೇಕಾಗಿಲ್ಲ. ಓಕೆ ಸರ್, IDFC ಬಗ್ಗೆ ಮಾತಾಡೋವಾಗ ನೀವು ಲಾಸ್ಟ್ ವೀಕ್ ಒಂದು ಹೇಳಿದ್ರಿ, EMB ಕೊಟಾಕ್ ಮಹೀಂದ್ರಾ ಈ ತರ ಬ್ಯಾಂಕ್ಸ್ನೆಲ್ಲ ಬಂದು IDFC ಬಂದು ಓವರ್ಟೇಕ್ ಮಾಡ್ಕೊಂಡು ಹೋಗಕ್ ಮ್ಯಾಮ್ ರೆಡಿ ಆಗಿದ್ದೀನಿ ಅಂತ ಅಷ್ಟು ಸ್ಟ್ರಾಂಗ್ ಆಗಿ ಹೇಳ್ತಾರೆ. ನೀವು ಅದನ್ನ ಬಂದು ನಂಬಲ್ಲ, ನಾನು ಅದನ್ನ ಒಪ್ಕೊಳ್ಳಲ್ಲ ಅಂತಂದ್ರೆ ಅದು ನಿಮ್ಮ ಪ್ರಾಬ್ಲಮ್ ಅಂತ ನೀವು ಹೇಳಿದ್ರಿ. ಅಂದ್ರೆ ಈ PMD ಇರೋವಾಗ ನಾನು IDFC ಕನ್ಸಿಡರ್ ಮಾಡ್ಬೇಕಾ? ಅದು ನಿಮ್ಮ ಇಷ್ಟ. ಐ ಕಾಂಟ್ ಬಿ ಸ್ಪೋನ್ ಫೀಡ್ ಯು. ನನ್ನ ಹತ್ರ PNBನೂ ಇದೆ, IDFCನೂ ಇದೆ. ತಮಿಳ್ನಾಡು ಮರ್ಕೆಂಟೈಲ್ ಬ್ಯಾಂಕು ಇಂಡಿಯಾದ 4ನೇ ಲಾರ್ಜೆಸ್ಟ್ ಬ್ಯಾಂಕ್ ಆಗುತ್ತಾ? ಆಗಲ್ಲ. IDFC ನಿಂತ್ಕೊಂಡು ಇಂಡಿಯಾಸ್ 4th ಲಾರ್ಜೆಸ್ಟ್ ಬ್ಯಾಂಕ್. 50-50 ಚಾನ್ಸ್ ಇದೆ. ಅದರಿಂದ ಇರ್ಬೋದು ಅಂತ ಬಿಗ್. ಅದು ನಿನ್ನಿಷ್ಟ. ಡೋಂಟ್ ಟ್ರೈ ಟು ಕಾಪಿ ಲೀ. ನಾನು ನಿಂಗೆ ಹೇಳ್ತೀನಿ, ನಾನು ಸ್ಟಾಕ್ ತಗೊಳ್ಳೋದು, ನಾನು ಇನ್ಫ್ಲೂಯೆನ್ಸ್ ಆಗಿರೋದು 1984 ಆದಮೇಲೆ. ಒಂದು ಮ್ಯಾಚ್ ಯುರಿಯಾದನ್ ಮೆಡ್ಲಾಸಲ್ಲಿ ನಡೆಯುತ್ತೆ, ಆಡ್ತಾನೆ ಸರಂಕೃಷ್ಣ ಫಸ್ಟ್ ಟೈಮ್ ಇಂಡಿಯಾದಿ ಆಡ್ತಾನೆ. ಬೇರೆ ಊರಲ್ಲೆಲ್ಲ ತುಂಬ ಇತ್ತು, ಇಂಡಿಯಾದ ಬರ್ತಾ ಇಲ್ಲ. ಕೆರಾಮ್ ಫೋರ್ಲರ್ ಅಂತ ಒಬ್ಬ ಎಸಾಂಡರ್ ಬಂದು ಡಬಲ್ ಸೆಂಚುರಿ ಹೊಡೆದು ಮ್ಯಾಚ್ ಸೋಪ್ ಹೋದ್ವು. ಆವಾಗ ದೂರದರ್ಶನಲ್ಲಿ ಇಲ್ಲ ಕಮೆಂಟ್ರಿ ಕೊಡ್ತಾ, ನಂಗೆ ಈ ಥರ ಕಮೆಂಟ್ರಿ ಇಲ್ಲ. ದೂರದರ್ಶನ ಕಮೆಂಟ್ರಿಯಲ್ಲಿ ಹೇಳ್ತಾ ಇದ್ದಾನೆ, ಇವನೇ ನೆಕ್ಸ್ಟ್ ಚಂದ್ರಶೇಖರ್ ಅಂತ. ಪಕ್ಕದಲ್ಲಿ ಕೂತಿದ್ದವನು ರಾಬ್ ಆಫ್ ಪಟೋಡಿ ಜೋನೇ ಕೂತ್ಕೊಂಡಿದ್ದಾನೆ. ನಾವು ವಾಲಂಟಿಯರ್ ಹಿಂದೆ ನಿಂತ್ಕೊಂಡಿದ್ದೀವಿ. ಇವನೇಮ್ ಬೌಲರು ಸ್ಟೇಡಿಯಂ ಅಲ್ಲಿ ನಿಂತಿದ್ದು. ಓಕೆ, ಏನು ಹೇಳ್ತಾನೆ, ನೆಕ್ಸ್ಟ್ ಆಡ್ಬಾಲ್ ಅವನು ಏನು ಆಗ್ತಾನೆ ಅಂತ ನಾನು ಹೇಳ್ತೀನಿ ನೋಡು ಅಂತಾನೆ. ಅಂದೆ ಕಂಡು 400 ಮೀಟರ್ ಮೇಲೆ ಸ್ಟೇಡಿಯಂನಿಂದ ಸೈಡ್ ಸ್ಕ್ರೀನ್ ನೋಡಿ ಹೇಳ್ತಿದ್ದಾನೆ, ಇದು ಲೆಗ್ ಬ್ರೇಕು, ಇದು ಗೂಗ್ಲಿ, ಇದು ಫ್ಲಿಪ್ಪರ್, ಇದು ಸ್ಟ್ರೈಪರ್ 1 ಮಂತ್ ರೈಟ್ ಸ್ಟಾಪ್ಲು ಹಂಗೆ ನೋಡೋದು. ನಾನು ಬಫೆಟ್ ಥರ ನೋಡೋಕ್ಕಾಗಲ್ಲ, ಅದಕ್ಕೆ ನನಗೆ 80 ವರ್ಷ ಆಗಬೇಕು. ನಾನು ಇದನ್ನು 25 ವರ್ಷದಿಂದ ಮಾಡ್ತಾಯಿದ್ದೀನಿ. ನಾನು ಯಾವ ಆ್ಯಂಗಲನ್ನು ನೋಡ್ತೀನಿ ಅಂತ ನೀನಿದೆ ನನ್ನನ್ನು ತೊಗೊಂಡು ನೋಡೋಕ್ಕಾಗಲ್ಲ. ಬಿಕಾಸ್ ನೀನು ಬಂದು ಲೈಫಲ್ಲಿ ನನಗಾಗಿರೋ ಅನುಭವ ನಿಮಗೆ ಆಗಿಲ್ಲ ಅಂದರೆ ನೀವು ನೋಡೋಕ್ಕಾಗಲ್ಲ.
ಲಕ್ಕಿಲಿ 91ಕ್ಕೆ ಮುಂಚೆನೇ ಸ್ಟಾಕ್ ನೋಡಿದ್ದೀನಿ, ಬಟ್ ಒಂದು ಆದ್ಮೇಲೂ ನೋಡಿದ್ದೀನಿ, ಅದು 1000 ಆದ್ಮೇಲೂ ನೋಡಿದ್ದೀನಿ. ಇವು ನೋಡುವಂಥ ಮುಕ್ಕಾಲು ಭಾಗದ ಜನ ಫಾಲೇ ನೋಡಿದ್ದಿಲ್ಲ, ಅದನ್ನೇ ಬಫೆಟ್ ಹೇಳಿದ್ದು. ಇದನ್ನ ಒಂದು ಫಾಲೇ ಅಲ್ಲ. ಅದಕ್ಕೆ ನೀವು ಬಂದು ಸೆಪ್ಟೆಂಬರ್ 2024 ನೋಡಿದೆ, ನಾಸಾಗ್ಬಿಟ್ಟು ಐ ಹ್ಯಾವ್ ಸೀನ್ ಅಟ್ ಲೀಸ್ಟ್ 3 times ಮೈ ಪೋರ್ಟ್ಫೋಲಿಯೋ ಗೋ ಡೌನ್ ಬೈ 70%. 10 ಲಕ್ಷ ರೂಪಾಯಿ ಸ್ಟಾಕು 3 ಲಕ್ಷ ರೂಪಾಯಿ ನೋಡಿದ್ದೀನಿ. ಓಕೆ ಸರ್, ಇದನ್ನ ನೋಡಿದ್ರೆ ನಾವು ವಿವೇಕ್ 10 ಕೂತ್ಕೊಂಡು ಲಕ್ಷ ರೂಪಾಯಿ ಸ್ಟಾಕು 3 ಲಕ್ಷ ರೂಪಾಯಿ. ಬಾಸ್, ನಾನು PECSನ 65 ರೂಪಾಯಿ ತಗೊಂಡಿದ್ದೀನಿ. ಸರಿ, ಓಕೆ ಸರ್, ಇರುತ್ತೆ ಪ್ರಶ್ನೆ ಇವರು ಅಷ್ಟೇ ಸರ್. ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಸಾಧ್ಯ ಆದರೆ ನಿಮ್ಮ ಸ್ನೇಹಿತರಿಗೂ ಸಂಬಂಧಿಕರಿಗೂ ಕಳಿಸಿ ನೋಡೋದಕ್ಕೆ. ಧನ್ಯವಾದಗಳು.